ನಾಡಹಬ್ಬ ಮೈಸೂರು ದಸರಾ 2026ಕ್ಕೆ ಗಜಪಡೆ ಸಜ್ಜಾಗಿದೆ. ಸತತ 6 ಬಾರಿ ಚಿನ್ನದ ಅಂಬಾರಿಯನ್ನು ಹೊತ್ತಂತ ಅಭಿಮನ್ಯುಗೆ 60 ವರ್ಷ ವಯಸ್ಸಿನ ಕಾರಣ ಈ ಬಾರಿ ಕೋಕ್ ನೀಡಿರುವ ಅರಣ್ಯ ಇಲಾಖೆ ಹೊಸ ಕ್ಯಾಪ್ಟನ್ ಹುಡುಕಾಟದಲ್ಲಿ ತೊಡಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026ಕ್ಕೆ ಕ್ಷಣಗಣನೆ ಶುರುವಾಗಿದೆ. ಅಕ್ಟೋಬರ್ 11ರಂದು ಚಾಮುಂಡಿ ಬೆಟ್ಟದಲ್ಲಿ ಶುಭ ಧನುರ್ ಲಗ್ನದಲ್ಲಿ ಅಧಿಕೃತವಾಗಿ ಚಾಲನೆ ಸಿಗಲಿದೆ. ಅಕ್ಟೋಬರ್ 21ರಂದು ವಿಜಯದಶಮಿಯಂದು ಜಂಬೂ ಸವಾರಿ ನಡೆಯಲಿದೆ. ಆದರೆ ಈ ಬಾರಿ ಜಂಬೂ ಸವಾರಿಯಲ್ಲಿ ಅಭಿಮನ್ಯು ಕಾಣಸಿಗಲ್ಲ. ಇನ್ಮುಂದೆ ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿ ಹೊತ್ತು ಹೆಜ್ಜೆ ಹಾಕಲ್ಲ. ದಸರಾ ಇತಿಹಾಸದಲ್ಲೇ ಮಹತ್ವದ ಬದಲಾವಣೆ. ದಸರಾ ಗಜಪಡೆಯಿಂದ ಅಭಿಮನ್ಯುಗೆ ಕೊಕ್. ಅಕ್ಟೋಬರ್ 21ರಂದು ಜಂಬೂ ಸವಾರಿ ನಡೆಯಲಿತ್ತು. ಇದಕ್ಕೂ ಮುನ್ನ ಆಗಸ್ಟ್ 26ರಂದು ವೀರನ ಹೊಸಹಳ್ಳಿಯಲ್ಲಿ ಗಜಪಯಣ ಸಮಾರಂಭ ಆಯೋಜನೆಗೊಂಡಿದೆ. ಅಂದೇ ದಸರಾ ಗಜಪಡೆ ಕಾಡಿನಿಂದ ನಾಡಿಗೆ ಪ್ರವೇಶ ಪಡೆಯಲಿದೆ. ಈ ಬಾರಿ ಒಟ್ಟು 14 ಆನೆಗಳು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದು 10 ಗಂಡಾನೆ ಹಾಗೂ 4 ಹೆಣ್ಣಾನೆಗಳು ಗಜಪಡೆಯಲ್ಲಿ ಸ್ಥಾನ ಪಡೆದಿವೆ. ಆದರೆ ಗಜಪಡೆ ಪಟ್ಟಿಯಿಂದ ಕ್ಯಾಪ್ಟನ್ ಅಭಿಮನ್ಯುಗೆ ಕೋಕ್ ನೀಡಲಾಗಿದೆ. ಎರಡು ಹಂತಗಳಲ್ಲಿ ಆನೆಗಳು ಮೈಸೂರಿಗೆ ಆಗಮಿಸಲಿದ್ದು ಆಗಸ್ಟ್ 26ರಂದು ಮೊದಲ ತಂಡದಲ್ಲಿ ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಸುಗ್ರೀವ, ಲಕ್ಷ್ಮಿ ಹಾಗೂ ಕಾವೇರಿ ಸೇರಿ 9 ಆನೆಗಳು ಎಂಟ್ರಿ ಕೊಡಲಿವೆ. ಬಳಿಕ ಎರಡನೇ ತಂಡದಲ್ಲಿ ರೂಪ, ಚೈತ್ರ ಹಾಗೂ ಶ್ರೀಕಂಠ ಆನೆಗಳು ಮೈಸೂರಿಗೆ ಆಗಮಿಸಲಿವೆ. ಭೀಮ ಮತ್ತು ಹರ್ಷ ಆನೆಗಳನ್ನು ಮೀಸಲು ಪಡೆಯಾಗಿ ಇರಿಸಲಾಗಿದೆ. ಇನ್ನು ಈ ಬಾರಿ ದಸರಾದ ಅತಿದೊಡ್ಡ ಬದಲಾವಣೆ ಅಂದರೆ ಅಂಬಾರಿ ಕ್ಯಾಪ್ಟನ್ ಆಯ್ಕೆ. 2020ರಿಂದ ಸತತ 6 ಬಾರಿ ಚಿನ್ನದ ಅಂಬಾರಿ ಹೊತ್ತು ರಾಜ ಬೀದಿಯಲ್ಲಿ ರಾಜ ಗಾಂಭೀರ್ಯದಿಂದ ಹೆಜ್ಜೆ ಹಾಕಿದ್ದ ಅಭಿಮನ್ಯುಗೆ ಈ ಬಾರಿ ಕೋಕ್ ನೀಡಲಾಗಿದೆ. 60 ವರ್ಷ ವಯಸ್ಸಾದ ಹಿನ್ನೆಲೆಯಲ್ಲಿ ಈ ಬಾರಿ ಅರಣ್ಯ ಇಲಾಖೆ ಅಭಿಮನ್ಯುಗೆ ವಿಶ್ರಾಂತಿ ನೀಡಿದೆ. ಈ ಹಿಂದೆ ದ್ರೋಣ 18 ಬಾರಿ, ಬಲರಾಮ 13 ಬಾರಿ ಹಾಗೂ ಅರ್ಜುನ 8 ಬಾರಿ ಅಂಬಾರಿ ಹೊತ್ತು ದಾಖಲೆ ಬರೆದಿದ್ದ. ಈ ಸಾಲಿಗೆ ಅಭಿಮನ್ಯು ಕೂಡ ಸೇರ್ಪಡೆಯಾಗಿದ್ದ. ಈಗ ಅಭಿಮನ್ಯುವಿನ ಜಾಗಕ್ಕೆ ಯಾರು ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಅರಣ್ಯ ಇಲಾಖೆ ಪ್ರಶಾಂತ, ಗೋಪಿ, ಧನಂಜಯ ಹಾಗೂ ಮಹೇಂದ್ರ ಆನೆಗಳಿಗೆ ಅಂಬಾರಿ ಹೊರುವ ವಿಶೇಷ ತರಬೇತಿ ನೀಡ್ತಾ ಇದೆ. ತರಬೇತಿ ಅವಧಿಯಲ್ಲಿ ಆನೆಗಳ ನಡವಳಿಕೆ, ತಾಳ್ಮೆ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿ ಅಂತಿಮವಾಗಿ ಕ್ಯಾಪ್ಟನ್ ಘೋಷಣೆಯಾಗಲಿದೆ. ಗಜಪಡೆ ಆಯ್ಕೆಗೂ ಮುನ್ನ ಕೊಡಗಿನ ಮತ್ತಿಗೋಡು ಹಾಗೂ ದುಬಾರಿ ಆನೆ ಶಿಬಿರಗಳಲ್ಲಿ ಪಶುವೈದ್ಯರ ತಂಡ ಆನೆಗಳ ಸಮಗ್ರ ಆರೋಗ್ಯ ತಪಾಸಣೆ ನಡೆಸಿದೆ. ಇದೇ ಮೊದಲ ಬಾರಿಗೆ ಆನೆಗಳಿಗೆ ಇಸಿಜಿ ಪರೀಕ್ಷೆ ನಡೆಸಿದ್ದು ವಿಶೇಷ. ರಕ್ತ, ಮಲ ಮಾದರಿ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ರವಾನೆ ಮಾಡಿದ್ದ ಅಧಿಕಾರಿಗಳು ಹೆಣ್ಣಾನೆಗಳಿಗೆ ಅಲ್ಟ್ರಾಸೌಂಡ್ ಮೂಲಕ ಗರ್ಭಧಾರಣೆ ಪರೀಕ್ಷೆಯನ್ನು ನಡೆಸಿದ್ರು. ಒಟ್ಟಾರೆ ಅಭಿಮನ್ಯುವಿನ ಗೈರಿನಲ್ಲಿ ಈ ಬಾರಿಯ ಗಜಪಡೆಗೆ ಹೊಸ ನಾಯಕ ಯಾರಾಗ್ತಾರೆ ಎಂಬ ಕುತೂಹಲ ಮೂಡಿಸಿದೆ.